ಎಲ್ಲರಿಗೂ ನಮಸ್ಕಾರ. ಈ ದಿನ ಡ್ರಗ್ಸ್ ವಿರುದ್ಧ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಕಾನೂನಿನ ಪ್ರಕಾರ ಅನುಮತಿ ಸಿಕ್ಕಿದರೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಗರ್ಜಿಸುವಂತಹ ಕೆಲಸ ಇವತ್ತು ಇಡೀ ಹೋರಾಟಗಾರರು ಸೇರಿ ಮಾಡ್ತಾ ಇದ್ವಿ. ಆದರೆ ಕಾನೂನಲ್ಲಿ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಕಾನೂನು ಪಾಲನೆಯನ್ನು ಸಹ ಮಾಡಬೇಕು. ಇವತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಕರೆ ಕೊಟ್ಟಂತಹ ಪ್ರತಿಭಟನೆಗೆ ಅನುಮತಿ ದೊರಕಲಿಲ್ಲ. ಹಾಗಂತ ನಾವು ಪೊಲೀಸ್ ಇಲಾಖೆಯನ್ನು ಎದುರಾಕೊಂಡು ಹೋರಾಟ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ನಮ್ಮ ಜೊತೆ ಬಂದಿರತಕ್ಕಂಥ ಅನೇಕ ಹೋರಾಟಗಾರರ ಮೇಲೆ ಕೇಸ್ ಬಿದ್ದಾಗ ನಮಗೆಲ್ಲ ಸಹ ನೋವಾಗ್ತದೆ. ಯಾಕಂದರೆ ನಾವೇ ಸರಿಯಾದ ರೀತಿಯಲ್ಲಿ ಕಾನೂನು ಪಾಲನೆ ಮಾಡದೆ ಮಾಡಿರ್ತಕ್ಕಂತಹ ಅನಾಚಾರಕ್ಕೆ ಇವತ್ತು ಎಲ್ಲರ ಮೇಲೆ ಕೇಸ್ ಬಿದ್ದಿದೆ ಎಂಬಂತಹ ನೋವು ಸಹ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ಕಾನೂನಿಗೆ ಗೌರವವನ್ನು ಕೊಟ್ಟು ನಾವು ಹೋರಾಟವನ್ನು ಮುಂದೂಡಿದ್ದೀವಿ. ಯಾವುದೇ ಒಬ್ಬ ಅಧಿಕಾರಿ ಇರ್ಬೋದು, ಯಾವುದೇ ಒಬ್ಬ ಇಲಾಖೆ ಇರ್ಬೋದು, ಅಥವಾ ಯಾವುದೇ ಒಬ್ಬ ಸಂಸ್ಥೆ ಇರ್ಬೋದು, ಅಥವಾ ಯಾವುದಾದ್ರೂ ಅಕ್ಕಪಕ್ಕದ ಮನೆಯಲ್ಲಿ ಇರ್ಬೋದು, ಎಲ್ಲಾದರೂ ಡ್ರಗ್ಸ್ ಮಾರಾಟ ನಡೀತಾ ಇದೆ, ಡ್ರಗ್ಸ್ ಮಾಫಿಯಾ ನಡೀತಾ ಇದೆ, ಡ್ರಗ್ಸ್ ಮಾರಾಟ ನಡೀತಾ ಇದೆ ಎಂಬಂಥ ಮಾಹಿತಿ ಸಿಕ್ಕಿದರೆ ಕೂಡಲೇ ನನ್ನ ನಂಬರಿಗೆ ಒಂದು ಕರೆಯನ್ನು ಕೊಡಿ, ಅಥವಾ ನಿಮ್ಮ ಮಾಹಿತಿಯನ್ನು ಗೌಪ್ಯವಾಗಿಡ್ತೀವಿ. ಅದರ ಮಾಹಿತಿ ಇದ್ದರೆ ಒಂದಷ್ಟು ವಿಡಿಯೋ ಮಾಡಿದರೆ ಅಥವಾ ಯಾವುದಾದ್ರೂ ಫೋಟೋ ಆಧಾರಿತವಾಗಿ ಸಾಕ್ಷ್ಯಾಧಾರಗಳು ಸಿಕ್ಕಿದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ಯಾವುದೇ ಪೊಲೀಸ್ ಇಲಾಖೆ ಅದರ ಬಗ್ಗೆ ಕೂಡಲೇ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ತಕ್ಷಣವೇ ಆ ಜಾಗದಲ್ಲಿ ಇರ್ತೀವಿ. ಅಲ್ಲಿರ್ತಕ್ಕಂಥ ನಮ್ಮ ಸಂಘಟನೆಯವರನ್ನ ನಾವು ಬಳಸ್ಕೊಳ್ತೀವಿ. ಕೂಡಲೇ ಆ ಜಾಗಕ್ಕೆ ಕಳಿಸಿ ಅಲ್ಲಿ ತಕ್ಷಣವೇ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ಇವತ್ತು ರಾಜ್ಯದೆಲ್ಲೆಡೆ ಎಗ್ಗಿಲ್ಲದೆ ಯಾವುದೇ ಹಳುಕದೆ ಇವತ್ತು ರಾಜಾರೋಷವಾಗಿ ಇವತ್ತು ಪೊಲೀಸರ ಬೆಂಬಲದೊಂದಿಗೆ ಇವತ್ತು ಡ್ರಗ್ಸ್ ದಂಧೆ, ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಇದನ್ನು ಮಟ್ಟ ಹಾಕುವಂಥ ಕೆಲಸ ಖಂಡಿತ ನಾವು ಮಾಡಲಿಕ್ಕೆ ಮುಂದೆ ಬರ್ತೀವಿ. ಇವತ್ತು ನಮ್ಮ ಮಕ್ಕಳು ಹಾಳಾಗಬಾರ್ದು, ಅಂದರೆ ಕನ್ನಡಿಗರ ಮಕ್ಕಳು ಹಾಳಾಗಬಾರ್ದು. ಆ ದೃಷ್ಟಿಯಿಂದ ಇವತ್ತು ಏನು ನಿಷ್ಕ್ರಿಯವಾಗಿರ್ತಕ್ಕಂತಹ ಗೃಹ ಇಲಾಖೆಯ ವಿರುದ್ಧ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ವಿ. ಆದರೆ ಪೊಲೀಸ್ ಇಲಾಖೆಯವರು ನೀವು ಇಡೀ ರಾಜ್ಯದ ಎಲ್ಲರ ವಿರುದ್ಧ ಹೋರಾಟ ಮಾಡಿ ನಾವು ನಿಮಗೆ ಅನುಮತಿ ಕೊಡ್ತೀವಿ, ಆದರೆ ಪೊಲೀಸ್ ಇಲಾಖೆ ವಿರುದ್ಧ ನೀವು ಹೋರಾಟ ಮಾಡಿಬಿಡಿ ಎಂಬಂತಹ ಧೋರಣೆಯನ್ನು ಇವತ್ತು ತೋರಿಸ್ತಾ ಇರ್ತಕ್ಕಂಥದ್ದು. ಅದು ಒಂದು ಸರಿಯಲ್ಲ, ಎರಡು ಸರ್ತಿ ನಮಗೆ ಡ್ರಗ್ಸ್ ವಿರುದ್ಧ ಹೋರಾಟವನ್ನು ಕರೆ ಕೊಟ್ಟಾಗ, ಪೊಲೀಸ್ ಇಲಾಖೆ ವಿರುದ್ಧ ಕರೆ ಕೊಟ್ಟಾಗ ಪೊಲೀಸ್ ಇಲಾಖೆಯವರು ಅನುಮತಿ ನಿರಾಕರಿಸಿದ್ದಾರೆ. ಇರಲಿ, ಎಲ್ಲಿ ತನಕ ಅವರು ನಿರಾಕರಿಸ್ತಾರೆ ನಾವು ನೋಡ್ತೀವಿ. ಇವತ್ತು ನಾನು ನಮ್ಮ ಕನ್ನಡಿಗರಿಗೆ, ಸ್ಥಳೀಯರಿಗೆ ಹೇಳೋದೇನೆಂದರೆ, ಎಲ್ಲೇ ಡ್ರಗ್ಸ್ ಮಾಫಿಯಾ ನಡೀಲಿ, ಯಾವುದೇ ಶಾಲಾ ಕಾಲೇಜುಗಳಿರ್ಬೋದು, ತಮ್ಮ ಸುತ್ತಮುತ್ತ ಇರತಕ್ಕಂತಹ ಸ್ಥಳದಲ್ಲಿರ್ಬೋದು, ಎಲ್ಲೇ ನಡೆದರೂ ಸಹ ನಮ್ಮ ಗಮನಕ್ಕೆ ತರುವಂತಹ ಕೆಲಸ ಮಾಡಿ. ನಾವು ಸದಾ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಕೂಡಲೇ ಆಯಾ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಯವರ ಜೊತೆ ಸಂಪರ್ಕ ಮಾಡಿ ಅಲ್ಲಿ ನ್ಯಾಯ ಸಿಗುವಂತಹ ಕೆಲಸ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಯಾಕಂದರೆ ಕರ್ನಾಟಕ ಸಂಘಟನೆ, ಕನ್ನಡ ಒಕ್ಕೂಟ ನೂರಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದು ಯಾವುದೇ ಇಲಾಖೆ ಇರ್ಬೋದು, ಅದು ಎಂಥ ಪೊಲೀಸ್ ಅಧಿಕಾರಿ ಇರ್ಬೋದು, ಯಾವುದೇ ಇಲಾಖೆಯ ಅಧಿಕಾರಿಗಳಿರ್ಬೋದು, ಅನ್ಯಾಯ ಕಂಡಾಗ ಅದನ್ನು ಖಂಡಿಸಿ ಕೇಳುವಂತಹ ಕೆಲಸ ಖಂಡಿತ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಮಾಡಿರ್ತಕ್ಕಂಥ ಉದಾಹರಣೆಗಳು ಈಗಾಗಲೇ ತಾವೆಲ್ಲ ಗಮನಿಸಿದ್ದೀರಾ. ಮತ್ತೊಮ್ಮೆ ಮಗದೊಮ್ಮೆ ನೇರವಾಗಿ ನನ್ನ ನಂಬರನ್ನು ಕೊಡ್ತೀನಿ. ಡ್ರಗ್ಸ್ ಮಾಫಿಯಾ, ಡ್ರಗ್ಸ್ ದಂಧೆ ಎಲ್ಲೇ ನಡೆದರೂ ಸಹ ಕೂಡಲೇ ನಮ್ಮ ಸಂಪರ್ಕಕ್ಕೆ ಒಂದು ಗಮನಕ್ಕೆ ತನ್ನಿ. ನನ್ನ ನಂಬರ್ 9844781395. ಈ ಯಾವುದೇ ಸಾಕ್ಷ್ಯಾಧಾರಗಳಿದ್ರೆ ಸಹ ನಮ್ಮ ಜೊತೆ ಹಂಚಿಕೊಳ್ಳಿ. ಅದು ನಾವು ಗೌಪ್ಯವಾಗಿ ನಿಮ್ಮ ಒಂದು ಮಾಹಿತಿಯನ್ನು ಎಲ್ಲೂ ಸಹ ಕೊಡದೆ ನಾವು ಅದನ್ನು ಅಲ್ಲಿ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಎಂಬಂತಹ ನಿಟ್ಟಿನಲ್ಲಿ ಮುಂದಾಗ್ತೀವಿ. ಮುಂದೊಂದು ದಿನ ಇದೇ ತಿಂಗಳು ಮತ್ತೊಮ್ಮೆ ಪೊಲೀಸ್ ಇಲಾಖೆಯ ಅನುಮತಿಯನ್ನು ಪಡೆದು ಈ ಡ್ರಗ್ಸ್ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆಯನ್ನು ಕೊಡ್ತೀವಿ. ತಾವೆಲ್ಲರೂ ಯಾರೋ ಹೋರಾಟಗಾರರು ಹೋರಾಟ ಮಾಡ್ತಾರೆ, ನಮಗೇನು ಅದರಲ್ಲಿ ಕೆಲಸ ಇಲ್ಲ ಅಂತ ದಯವಿಟ್ಟು ಯಾರು ಅಂದ್ಕೊಳ್ಬೇಡಿ. ಯಾಕೆಂದರೆ ನಮ್ಮ ಮಕ್ಕಳಂದರೆ ಈ ನಾಡಿನ ಮಕ್ಕಳು, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಮಕ್ಕಳಿರ್ಬೋದು, ಈ ನಾಡಿನ ಪ್ರತಿಯೊಬ್ಬ ಪ್ರಜೆಯೂ ಸಹ ಈ ನಾಡಿಗಾಗಿ ದುಡಿಯುವಂಥವ್ರೆ. ಇವತ್ತು ನಮ್ಮ ಯುವಕರ ಪಡೆಯನ್ನು ನಾವು
ಯಾವ ರೀತಿ ಬೇಕಾದರೂ ಸಮಾಜಕ್ಕೆ ಕೊಡುಗೆ ಕೊಡ್ಬೋದು, ಒಳ್ಳೆ ರೀತಿಯಾಗೂ ಸಹ ಕೊಡ್ಬೋದು. ಇಲ್ಲ ಡ್ರಗ್ಸ್ ಮುಕ್ತ ಮಾಡಿ ಡ್ರಗ್ಸ್ಗಳನ್ನು ಕೊಟ್ಟು 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 ಇವತ್ತು ಇಡೀ ಸಮುದಾಯ ಇವತ್ತು ಯಾವುದೇ ಒಂದು ಇಲಾಖೆಯಲ್ಲಿ ಯುವಕರು ಸಿಗದಂತೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಇಲಾಖೆಯು ಕೈ ಜೋಡಿಸಿದೆ. ಆ ಪೊಲೀಸ್ ಇಲಾಖೆಯ ವಿರುದ್ಧ ನಾವು ಸಹ